स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनाम हैं और साथ ही मंत्री सतीश जारकिहोली के बेटे भी हैं। आज जब वो बीजापुर दौरे पर पहुंचे तो कांग्रेस नेता अब्दुल हमीद मुशर्रफ, सिटी ब्लॉक कांग्रेस प्रेसिडेंट जमीर अहमद बख्शी, जिला यूथ कांग्रेस अध्यक्ष मोइन शेख समेत और भी कई नेता, कार्यकर्ता और पदाधिकारियों ने राहुल जारकिहोली का भव्य स्वागत किया। ಇವತ್ತು ಬಿಜಾಪುರ ನಗರಕ್ಕೆ ರಾಜು ರಘುರ್ ಅವರ ಒಂದು ಮಗಳವರ ಒಂದು ಮದುವೆ ಸಮಾರಂಭಕ್ಕೆ ಇವತ್ತು ನಾವು ಬಂದಿದ್ದೇವೆ. ಬಂದಂತ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಹಿರಿಯ ಮುಖಂಡರಾಗಿರ್ಬೋದು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಮಗೆ ಬರಮಾಡ್ಕೊಂಡ್ರು. ಅದೇ ರೀತಿ ಇಲ್ಲೂ ಕೂಡ ಭೇಟಿಯಾಗಿ ಅವರೊಂದು ಭೇಟಿಯಾಗಿ ಇವತ್ತು ಅವರ ಮದುವೆ ಸಮಾರಂಭಕ್ಕೆ ನಾವು ಹೋಗ್ತಾ ಇದ್ದೇವೆ. ರಾಜ್ಯದಲ್ಲಿ ಯಾವುದೇ ಒಂದು ರಾಜಕೀಯ ಒಂದು ನಾಯಕತ್ವ ಬದಲಾವಣೆ ಕುರಿತಾಗಿ ಎಲ್ಲ ಈಗಾಗಲೇ ಅನೇಕ ನಾಯಕರು ಚರ್ಚೆ ಮಾಡದಂತೆ ಹೈಕಮಾಂಡ್ ಬಿಟ್ಟಂತ ಒಂದು ವಿಚಾರ ಅದು. ಅದಕ್ಕೆ ಅವರೆಲ್ಲ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಒಂದು ಸೂಕ್ತವಾದಂತ ನಿರ್ಣಯ ಆ ಸಂಬಂಧಪಟ್ಟಂತೆ ಮಾಡ್ತಾರೆ. ಮತ್ತೆ ಈಗಾಗಲೇ ಸದ್ಯ ಪಟ್ಟಂತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಈ ರಾಜ್ಯದ ಆಡಳಿತ ಸಂಬಂಧಪಟ್ಟಂತೆ ಬಹಳಷ್ಟು 2.5 ವರ್ಷಗಳಲ್ಲಿ ಒಂದು ಯಶಸ್ವಿಯಾಗಿ ಸರ್ಕಾರವನ್ನ ತಗೊಂಡುವಂತ ನಡೆಯುವಂತ ಕೆಲಸ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರದ ಏನು ಪ್ರಮುಖ ಇದನ್ನಾಗಿತ್ತು ಅದನ್ನ 2.5 ವರ್ಷದಲ್ಲಿ ಪ್ರತಿಯೊಬ್ಬರ ಎಲ್ಲ ವರ್ಗದ ಜನರಿಗೆ ಮುಟ್ಟಿಸುವಂತ ಕಾರ್ಯ ಪ್ರಾಮಾಣಿಕವಾಗಿ 2.5 ವರ್ಷದಲ್ಲಿ ಮಾಡಿದ್ದಾರೆ. ಮುಂದೆ ಕೂಡ ಅವರು ಆ ಕೆಲಸವನ್ನ ಜವಾಬ್ದಾರಿತವಾಗಿ ಮಾಡ್ತಾರಂತ ಈ ಸಮಯ ಹೇಳಲಿಕ್ಕೆ ಬಯಸುತ್ತೇನೆ. ಈಗಾಗಲೇ ಆ ಸಂಬಂಧಪಟ್ಟಂತೆ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಅವರ ನಿಲುವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಅವರು ಚರ್ಚೆ ಮಾಡಿ ಈ ಸಂಬಂಧಪಟ್ಟಂತೆ ಅವ್ರು ತಿಳಿಸ್ತಾರಂತ ಹೇಳ್ಬೋದು. ಅಲ್ಲ, ನಾವು ಇವತ್ತು ಮದುವೆ ಸಮಾರಂಭಕ್ಕೆ ಎಲ್ಲ ಒಂದು ಭೇಟಿ ಆದ್ವಿ. ತಂದೆ ಸತೀಶ್ ಜಾರಕಿಹೊಳಿ ಜೊತೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ನಾಯಕರು ಒಂದು ವಿಶೇಷವಾದಂತ ಒಡನಾಟ ಮತ್ತು ಸಂಬಂಧ ಅವ್ರು ಇಟ್ಕೊಂಡಿದ್ದಾರೆ. ಅವರು ಕೂಡ ತಂದೆ ಸತೀಶ್ ಜಾರಕಿಹೊಳಿ ಮೇಲೆ ಈ ಭಾಗದ ಮುಖಂಡರಾಗಿರ್ಬೋದು, ಜನರು ಒಂದು ವಿಶೇಷವಾದಂತ ಅಭಿಮಾನ ಅವ್ರ ಮ್ಯಾಗೆ ಇಟ್ಕೊಂಡಿದ್ದಾರೆ. ಅದಕ್ಕಂತ ಅವರು ಕೂಡ ಪದೇ ಪದೇ ಈ ಭಾಗಕ್ಕೆ ಬಂದು ಈ ಭಾಗದ ಜನರ ಒಂದು ಕುಂದುಕೊರತೆಗಳನ್ನ ಅಳಿಸುವಂತ ಪ್ರಯತ್ನ ಅವಾಗ ಮಾಡ್ತಾ ಇರ್ತಾರೆ. ನಾವು ಕೂಡ ಈ ಸಂದರ್ಭದಲ್ಲಿ ಭೇಟಿಯಾಗಕ್ಕೆ ಎಲ್ಲ ನಮಗೂ ಕೂಡ ಅವರ ಅದೇ ಪ್ರೀತಿಯನ್ನು ಅವ್ರು ತೋರಿಸಿದ್ದಾರೆ. ಅದಕ್ಕೆಲ್ಲರೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಈ ಸಂದರ್ಭದಲ್ಲಿ ನಾನು ಸಲ್ಲಿಸುತ್ತೇನೆ.